ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ರಿವರ್ಸ್ ಶೋಲ್ಡರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಅಂದರೆ, ರಿವರ್ಸ್ ಅಂದರೆ ಉಲ್ಟಾ, ಶೋಲ್ಡರ್ ಅಂದರೆ ಭುಜ, ರಿಪ್ಲೇಸ್ಮೆಂಟ್ ಅಂದರೆ ರೀಪ್ಲೇಸ್ ಮಾಡೋದು. ಸೊ ಯಾವುದೇ ಒಂದು ಜಾಯಿಂಟ್ನ ನಾವು ಆರ್ಟಿಫಿಷಿಯಲ್ ಇಂದ ಇಂಪ್ಲಾಂಟ್ಸ್ ಇಂದ ಆಗೋದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಶೋಲ್ಡರ್ಗೂ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಇದೆ, ಹಾಗೆ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಇದೆ. ಸೊ ಈ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತಂದ್ರೆ ಶೋಲ್ಡರ್ ಜಾಯಿಂಟ್ ನ ಬದಲಾಯಿಸೋದು. ರಿವರ್ಸ್ ಶೋಲ್ಡರ್ ಅಂದ್ರೆ ಒಂದು ಸ್ಪೆಷಲ್ ಇಂಪ್ಲಾಂಟ್ಸ್. ಈಗ ನೋಡಿ, ಇದು ಹಿಪ್ ಜಾಯಿಂಟ್. ನಾನು ಏನಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಂದು ಬಾಲು, ಒಂದು ಸಾಕೆಟ್ ಇದ್ದಾಗ ಈ ಒಂದು ಸಾಕೆಟ್ ಬೋನ್ಸ್ ಅಲ್ಲಿ ಈ ತರ ಕೂತಿರುತ್ತೆ. ಕಾಲಲ್ಲಿ ಅಥವಾ ಈ ಎಲ್ಲಿ ಮೂವ್ಮೆಂಟ್ ಆಗುತ್ತೋ ಅಲ್ಲಿ ಬಾಲ್ ಇರುತ್ತೆ. ಇದು ಕಾಲ್ನ ಹೀಗೆ ತಿರುಗಿಸಿದ್ರೆ ಈ ಬಾಲ್ ಈ ರೀತಿ ಮೂವ್ಮೆಂಟ್ ಆಗುತ್ತೆ. ಈ ಕಾಲ್ನ ಹಿಂಗೆ ತಿರುಗಿಸಿದ್ರೆ ಬಾಲ್ ಮೂವ್ಮೆಂಟ್ ಆಗುತ್ತೆ. ಸೊ ಈ ಒಂದು ಬಾಲ್ ಅಂಡ್ ಸಾಕೆಟ್ ಅಲ್ಲಿ ಬಾಲ್ ಮೂವ್ಮೆಂಟ್ ಆಗೋ ಜಾಗದಲ್ಲಿರುತ್ತೆ, ಸಾಕೆಟ್ ಫಿಕ್ಸ್ ಆಗಿರೋ ಜಾಗದಲ್ಲಿರುತ್ತೆ. ದಟ್ ಇಸ್ ದಿ ನಾರ್ಮಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ. ಹಾಗೆ ಒಂದು ಶೋಲ್ಡರ್ ಅಲ್ಲೂ ನಾವು ಇಲ್ಲಿ ಸಾಕೆಟ್ ಫಿಕ್ಸ್ ಮಾಡಿ ಇಲ್ಲಿ ಬಾಲ್ ಫಿಕ್ಸ್ ಮಾಡಿದ್ರೆ ಈ ಬಾಲ್ ಮೂವ್ಮೆಂಟ್ ಆಗ್ತಿರುತ್ತೆ, ಸಾಕೆಟ್ ಫಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಲ್ಲಿ ಆ ರೀತಿ ಇರುತ್ತೆ. ಈಗ ರಿವರ್ಸ್ ಅಂದ್ರೆ ಏನು? ರಿವರ್ಸ್ ಅಂದ್ರೆ ನೋಡಿ, ಬಾಲ್ ಫಿಕ್ಸ್ ಆಗಿರುತ್ತೆ, ಸಾಕೆಟ್ ಮೂವ್ ಆಗ್ತಾ ಇರುತ್ತೆ. ಈ ಬಾಲ್ ಫಿಕ್ಸ್ ಆಗಿದೆ, ಸಾಕೆಟ್ ಮೂವ್ ಆಗ್ತಾ ಇದೆ. ಬಾಲ್ ಫಿಕ್ಸ್ ಆಗಿದೆ, ಸಾಕೆಟ್ ಮೂವ್ ಆಗ್ತಾ ಇದೆ ನೋಡಿ. ಸೊ ಇದನ್ನ ಯಾಕೆ ನಾವು ನಾರ್ಮಲಿ ಬಾಲ್ ಮೂವ್ ಆಗ್ತಾ ಇರುತ್ತೆ, ಸಾಕೆಟ್ ಫಿಕ್ಸ್ ಆಗಿರುತ್ತೆ, ಆದ್ರೆ ಇದು ಯಾಕೆ ಉಲ್ಟಾ ಇದೆ ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ನಮ್ಮ ಕೆಲವು ಕಂಡೀಷನ್ ಅಲ್ಲಿ ಕೆಲವು ಮಸಲ್ಸ್ ಇರೋದಿಲ್ಲ, ಮಾಂಸಖಂಡಗಳು, ಸ್ನಾಯುಗಳು ಡ್ಯಾಮೇಜ್ ಆಗಿರ್ತವೆ. ಆ ಡ್ಯಾಮೇಜ್ ಆಗಿರೋದನ್ನ ನಾವು ಯಾವುದೇ ರೀತಿ ಆಪರೇಷನ್ ಮಾಡಿ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಷ್ಟೊಂದು ಮಟ್ಟಿಗೆ ಅದಕ್ಕೆ ಸ್ಟ್ರೆಂತ್ ಬರ್ತಾ ಇರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಯಾವ ಈ ಮಸಲ್ಸ್, ರೊಟೇಟರ್ ಕಫ್ ಮಸಲ್ಸ್ ಅನ್ನೋ ಒಂದು ರೊಟೇಟರ್ ಕಫ್ ಇರುತ್ತೆ, ಈ ಒಂದು ಮಸಲ್ ಗ್ರೂಪ್, ಈ ಒಂದು ರೊಟೇಟರ್ ಕಫ್ ಅನ್ನೋ ಮಸಲ್ಸ್ ಇರುತ್ತೆ. ಈ ಒಂದು ಮಸಲ್ಸ್ ಡ್ಯಾಮೇಜ್ ಆದಾಗ ಇದನ್ನ ನಾವು ನಾರ್ಮಲಿ ಆರ್ಥ್ರೋಸ್ಕೋಪಿ ಅಂತ ಹೇಳಿ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದಾಗ ಈ ಒಂದು ಆರ್ಥ್ರೋಸ್ಕೋಪ್ ಅಲ್ಲಿ ಇದನ್ನ ಕೂತ್ಕೊಳ್ಳುತ್ತೆ. ಅವಾಗ ನಾವು ಜಾಯಿಂಟ್ ನ ರೀಪ್ಲೇಸ್ ಮಾಡಿದಾಗ ಈ ಮಸಲ್ಸ್ ಕೈ ಎತ್ತಕ್ಕಾಗ್ಲಿ, ಬೇರೆ ಒಂದು ಆಕ್ಟಿವಿಟಿ ಮಾಡೋದಕ್ಕಾಗ್ಲಿ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಒಂದು ಮಸಲ್ಸ್ ಇಲ್ಲದೆ ಹೋದಾಗ ಈ ರೊಟೇಟರ್ ಕಫ್ ಅನ್ನುವಂತ ಒಂದು ಸ್ನಾಯುಗಳು, ಈ ಏನು ರೊಟೇಟರ್ ಕಫ್ ಟೆಂಡಾನ್ ಅಂತ ಹೇಳ್ತೀವಿ, ಈ ಮಸಲ್ಸ್ ಜೊತೆಗೆ ಮೂಳೆಗೆ ಅಟ್ಯಾಚ್ ಆಗುತ್ತೆ. ಆ ಒಂದು ಇಲ್ಲದೆ ಹೋದಾಗ ಈ ಒಂದು ಬೋನ್ಗೆ ಟಚ್ ಆಗಿ ಜಾಯಿಂಟ್ ಸವಿತಾ ಇರುತ್ತೆ. ಇದಕ್ಕೆ ನಾವು ರೊಟೇಟರ್ ಕಫ್ ಆರ್ಥ್ರೋಪತಿ ಅಂತ ಹೇಳ್ತೀವಿ. ಈ ರೊಟೇಟರ್ ಕಫ್ ಆರ್ಥ್ರೋಪತಿ ಅಂತ ಅನ್ನೋದ್ರೆ ಮೂಳೆಗಳು ಸವಿಯೋದು ಈ ಮಸಲ್ಸ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಈ ಭುಜದ ಮೂಳೆ ಹಿಂಗ್ ಮೇಲಕ್ಕೆ ಹೋಗುತ್ತೆ, ಕೈ ಎತ್ತಕ್ ಆಗೋದಿಲ್ಲ, ಮತ್ತೆ ಆಕ್ಟಿವಿಟಿ ಯಾವುದೋ ಒಂದು ಮಾಡಕ್ ಆಗದೆ ಇರೋ ಸಂದರ್ಭದಲ್ಲಿ ನಾವು ಈ ಮಸಲ್ಸ್ ನ ರಿಪೇರಿ ಮಾಡಕ್ ಆಗಲ್ಲ, ಯಾಕಂದ್ರೆ ಮಸಲ್ಸ್ ಆಲ್ರೆಡಿ ಡ್ಯಾಮೇಜ್ ಆಗ್ಬಿಟ್ಟಿದೆ. ಸೊ ಬೇರೆ ಏನು ನಮ್ಗೆ ಅದ್ರ ಸೊಲ್ಯೂಷನ್, ನಾರ್ಮಲಿ ನಾವೇನ್ ಜಾಯಿಂಟ್ ಮಾಡ್ತೀವಿ ರಿಪ್ಲೇಸ್ಮೆಂಟ್, ಅದನ್ನ ಈ ಒಂದು ಸಂದರ್ಭದಲ್ಲಿ ಮಾಡಕ್ ಆಗಲ್ಲ, ಯಾಕಂದ್ರೆ ಮಸಲ್ಸ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ. ಇಲ್ಲಿ ಬಾಲ್ ನ ಫಿಕ್ಸ್ ಮಾಡಿದ್ರೆ ಆ ಬಾಲ್ ನ ಹಿಂಗ್ ಲಿಫ್ಟ್ ಮಾಡಕ್ ಆಗಲ್ಲ. ಸೊ ಆ ರೀಸನ್ ಇಂದ ಈ ಬೇರೆ ಮಸಲ್ಸ್, ಈ ಶೋಲ್ಡರ್ ಕಂಟೂರ್ ಕೊಡುವಂತ ಡೆಲ್ಟಾಯ್ಡ್ ಮಸಲ್ಸ್ ಅಂತ ನೀವು ಕೇಳಿರ್ಬೋದು, ಈ ಡೆಲ್ಟಾಯ್ಡ್ ಮಸಲ್ಸ್ ನ ಆಕ್ಟಿವೇಶನ್ ಮಾಡೋ ತರ ಮಾಡಿ ಈ ರೀತಿ ಒಂದು ಇಂಪ್ಲಾಂಟ್ಸ್ ನ ನಾವು ಹಾಕಿದ್ರೆ ಈ ರೊಟೇಟರ್ ಕಫ್ ಮಸಲ್ಸ್ ಇಲ್ದಲೇ ಇದ್ರೂ ಡೆಲ್ಟಾಯ್ಡ್ ಅನ್ನೋ ಒಂದು ಮಸಲ್, ಈ ಒಂದು ಶೋಲ್ಡರ್ ಗರ್ಡಲ್ ಡೆಲ್ಟಾಯ್ಡ್ ಅನ್ನೋ ಒಂದು ಮಸಲ್ ಆಕ್ಟಿವ್ ಆಗಿ ಈ ಒಂದು ಸಾಕೆಟ್ ನ ಈ ರೀತಿ ಲಿಫ್ಟ್ ಮಾಡುತ್ತೆ, ಅಂದ್ರೆ ಕೈನ ಲಿಫ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಕೈಗೆ, ಈ ಒಂದು ಭುಜದ ಈ ಕೈಗೆ ನಾವು ಸಾಕೆಟ್ ನ ಈ ರೀತಿ ಫಿಕ್ಸ್ ಮಾಡ್ತೀವಿ. ಈ ಕಡೆ ನಾವು ಎಲ್ಲಿ ಆಕ್ಚುಲಿ ಸಾಕೆಟ್ ಇದೆ ಶೋಲ್ಡರ್, ಅಲ್ಲಿ ಇವತ್ತು ಈ ರೀತಿ ಒಂದು ಹೆಮಿಸ್ಪೆರಿಕಲ್ ಬಾಲ್ ನ ಈ ರೀತಿ ಫಿಕ್ಸ್ ಮಾಡ್ತೀವಿ. ಸೊ ಇದು ಒಂದು ಕನ್ಸ್ಟ್ರಕ್ಟ್ ಡೆವಲಪ್ ಆಗುತ್ತೆ. ಈ ಒಂದು ಕನ್ಸ್ಟ್ರಕ್ಟ್ ಗೆ ರಿವರ್ಸ್ ಶೋಲ್ಡರ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆಲ್ಲ ಇದು ಈ ಒಂದು ಮಾಹಿತಿಯಿಂದ ನಿಮಗೆಲ್ಲ ಪ್ರಯೋಜನ ಆಗ್ತಾ ಇದೆ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.